ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷೀಯ ಚುನಾವಣೆಯ ಅಂಗವಾಗಿ ನಮ್ಮ ವೈದಿಕ ಪರಂಪರೆಯಲ್ಲಿ ಬಂದಿರತಕ್ಕಂಥ ವೇದಬ್ರಹ್ಮಶ್ರೀ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಅವರು ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ. ರಾಜ್ಯದ ಮೂಲೆ ಮೂಲೆಗಳಲ್ಲಿ ಅವರಿಗೆ ಎಲ್ಲರೂ ಮತವನ್ನು ಕೊಟ್ಟು ಅವರನ್ನು ಬಹುಮತದಿಂದ ಆರಿಸಬೇಕು ಅಂತ ಹೇಳಿ ನಮ್ಮೆಲ್ಲರ ಅಭಿಲಾಷೆ. ಅದಕ್ಕಾಗಿ ಇವತ್ತಿನ ದಿವಸ ಇಲ್ಲಿ ನಾವು ಸೇರಿದ್ದೇವೆ. ಅದಕ್ಕಿಂತ ಪೂರ್ವದಲ್ಲಿ ಎಲ್ಲ ಪತ್ರಿಕಾ ಮಾಧ್ಯಮದವರನ್ನು ಸ್ವಾಗತಿಸುತ್ತಾ, ಹಾಗೆ ಹಾವೇರಿ ಜಿಲ್ಲೆಯ ಎಲ್ಲ ತಾಲೂಕಿನ ಪದಾಧಿಕಾರಿಗಳು ಮುಖಂಡರು ಬಂದಿದ್ದಾರೆ, ಅವರೆಲ್ಲರಿಗೂ ಸ್ವಾಗತ. ಅದೇ ರೀತಿಯಾಗಿ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ರಾಜ್ಯ ಕಾರ್ಯಕಾರಿಣಿ ಸಭೆಯ ಸದಸ್ಯರಾದಂಥ ಶ್ರೀಯುತ ಪವನ್ ಬಹದ್ದೂರ್ ದೇಸಾಯಿ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾವು ಅರ್ಚಕ ಮತ್ತು ಪುರೋಹಿತ ಪರಿಷತ್ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮತ್ತು ಇವತ್ತಿನ ದಿವಸ ನಾವು ಯಾಕೆ ಈ ಭಾನುಪ್ರಕಾಶ್ ಶರ್ಮಾ ಅವರಿಗೆ ನಾವು ಮತವನ್ನು ಕೊಡಬೇಕು ಅಂತ ಹೇಳಿ ಕೇಳಿದರೆ, ಪುರೋಹಿತರು ಎಂಬತಕ್ಕಂಥದ್ದು ಮೊದಲನೆಯ ಅಭಿಮಾನ. ಇಡೀ ರಾಜ್ಯಕ್ಕೆ ಅವರು ಉತ್ತಮವಾದಂಥ ಒಂದು ಮಾರ್ಗದರ್ಶನವನ್ನು ಮಾಡ್ತಾ ಈ ಬ್ರಾಹ್ಮಣ ಮಹಾಸಭೆ ನಡೆದುಕೊಂಡು ಬಂದಿದೆಯಲ್ಲ, ಅದರಲ್ಲಿಯೂ ಕೂಡ ಅವರು ಸಕ್ರಿಯವಾದಂಥ ಪಾತ್ರವನ್ನು ವಹಿಸಿ ಸುಮಾರು ಕಳೆದ ವರ್ಷಕ್ಕೆ 50 ವರ್ಷಗಳು ಈ ಬ್ರಾಹ್ಮಣ ಸಭಾ ನಡೆದುಕೊಂಡು ಬಂದಂಥ ಹಾದಿಯಲ್ಲಿ ಅವರು ಉತ್ತಮವಾದಂಥ ಒಂದು ಸಲಹೆಯನ್ನು ಕೊಟ್ಟು ಏನೇನು ಮಾಡಬೇಕು ಎಂಬತಕ್ಕಂಥ ಎಲ್ಲ ವಿಚಾರಗಳನ್ನು ಕೂಡ ಈಗ ಸದ್ಯ ಹಾಲಿ ಇರತಕ್ಕಂಥ ಶ್ರೀಯುತ ಅಶೋಕ್ ಹಾರ್ನಳ್ಳಿಯವರಿಗೂ ಕೂಡ ಮಾರ್ಗದರ್ಶನವನ್ನು ಮಾಡ್ತಾ ಒಂದು ಮುಂಚೂಣಿಯಲ್ಲಿ ಇದ್ದಾರೆ. ಅಂಥವರಿಗೆ ನಮ್ಮ ಮತವನ್ನು ನಾವು ಕೊಡಬೇಕು. ಅಂಥ ವ್ಯಕ್ತಿಯನ್ನು ನಾವು ಆರಿಸಿದರೆ ಸಮಾಜ ಸುಧಾರಣೆ ಆಗ್ತದೆ. ಯಾಕೆ ಸಮಾಜ ಸುಧಾರಣೆಯನ್ನು ನಾವು ಬಯಸ್ತೇವೆ ಅಂತೇಳಿ ಕೇಳಿದರೆ, ನಾವು ಬ್ರಾಹ್ಮಣರ ಒಂದು ಮೂಲ ಧ್ಯೇಯೋದ್ದೇಶದ ವಾಕ್ಯ ಯಾವುದು ಅಂತ ಹೇಳಿ ಕೇಳಿದರೆ, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತೇವೆ. ಹಾಗಾದರೆ ಇದರಲ್ಲಿ ನಾವು ಯಾವುದೇ ಜಾತಿ ಮತ ಪಂಥಗಳನ್ನು ನಾವು ಎಣಿಸೋದಿಲ್ಲ. ಯಾಕೆ ಎಣಿಸೋದಿಲ್ಲ ಅಂತೇಳಿ ಕೇಳಿದರೆ, ಪ್ರತಿಯೊಂದು ವ್ಯಕ್ತಿಯ ಮನೆಯನ್ನು ನಾವು ಪ್ರವೇಶವನ್ನು ಮಾಡ್ತಾ ಇರ್ತೇವೆ, ನಾವು ಅವರಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಇರ್ತೇವೆ. ಸಮಾಜದಲ್ಲಿ ಎಲ್ಲ ವರ್ಗದವರು ಕೂಡ ನಮ್ಮವರೇ ಅಂತಕ್ಕಂಥ ಒಂದು ಭಾವನೆಯನ್ನು ಇಟ್ಕೊಂಡು ನಾವು ಹೋಗ್ತಾ ಇರ್ತೇವೆ. ಈ ಎಲ್ಲ ಪುರೋಹಿತ ವರ್ಗವು ಕೂಡ ಪ್ರತಿನಿತ್ಯ ನಾವು ಬೇರೆಯವರ ಮನೆಗೆ ನಾವು ಹೋಗಲಿಕ್ಕೆ ಬೇಕಾಗ್ತದೆ. ಯಾಕಂದರೆ ಸರ್ವೇ ಜನ ಸುಖಿನೋ ಭವಂತು ಕೇವಲ ನಾವೊಂದು ದೊಡ್ಡ ವಾಹನವನ್ನು ತೆಗೆದುಕೊಂಡು ಅದರ ಹಿಂದೆ ಬರ್ಸ್ಕೊಂಡು ಅಡ್ಡಾಡ್ಬಿಟ್ರೆ ನಮಗದು ವಾಕ್ಯಕ್ಕೆ ಒಂದು ಮೆರಗು ಬರೋದಿಲ್ಲ. ಅದರಂತೆ ನಾವು ಜೀವನದಲ್ಲಿ ನಡ್ಕೊಳ್ಬೇಕಾಗ್ತದೆ. ಅದಕ್ಕಾಗಿ ನಾವು ಎಲ್ಲರನ್ನೂ ಕೂಡ ಒಂದು ಒಳ್ಳೆಯ ಮನೋಭಾವನೆಯಿಂದ ಕಂಡಾಗ ನಾವು ಹೊರಟಿರ್ತಕ್ಕಂಥ ದಾರಿಯೊಳಗೆ ನಮಗೆ ಉತ್ತಮವಾದಂಥ ಒಂದು ಫಲ ಸಿಗಲಿಕ್ಕೆ ಸಾಧ್ಯದ ಮತ್ತು ಸಮಾಜವನ್ನು ನಾವು ಮುನ್ನಡೆಸಲಿಕ್ಕೆ ಸಾಧ್ಯವಾದ. ಮತ್ತು ಇಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ನಾವು ಹೇಳೋದೇನು ಅಂತ ಹೇಳಿ ಕೇಳಿದ್ರೆ, ಅನೇಕ ಮಠಮಾನ್ಯಗಳು ಕೂಡ ಅಗಡಿ ಆನಂದವನ ಇರ್ಬೋದು, ಮತ್ತು ಸವಣೂರಿನಲ್ಲಿ ಒಂದು ಮಠ ಇದೆ, ಹಾನಗಲ್ನಲ್ಲಿ ತಾರಕೇಶ್ವರ ದೇವಾಲಯ ಇದೆ. ಹೀಗೆ ಎಲ್ಲ ತಾಲೂಕಿನಲ್ಲಿಯೂ ಕೂಡ ಒಂದೊಂದು, ಈಗ ರಾಣೆಬೆನ್ನೂರು ತಾಲೂಕು ತಗೊಂಡ್ರಲ್ಲಿ ನರಸಿಂಹ ದೇವಾಲಯ, ಕಂಬದ ಉದಗಟ್ಟಿ ಅಂತ ಹೇಳಿ ಒಂದು ದೊಡ್ಡ ಗ್ರಾಮ ಇದೆ, ಅಲ್ಲಿಯೂ ಕೂಡ ಹೀಗೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳಿವೆ. ಅಲ್ಲೆಲ್ಲ ನಮ್ಮ ಅರ್ಚಕರು ಉತ್ತಮವಾದಂಥ ಒಂದು ಸಕ್ರಿಯವಾದಂಥ ಪಾತ್ರವನ್ನು ವಹಿಸಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಾರೆ. ಅಂಥ ಎಲ್ಲ ಕಾರ್ಯಕ್ರಮಗಳಿಗೆ ನಾವು ಸ್ಪಂದನೆಯನ್ನು ಮಾಡಬೇಕಾಗ್ತದೆ ಅಂತೇಳಿ ಒಂದು ಉತ್ತಮವಾದಂಥ ಒಂದು ಮಾರ್ಗದರ್ಶನವನ್ನು ಈ ಮುಂದೆ ಬರ್ತಕ್ಕಂಥ ಭಾನುಪ್ರಕಾಶ್ ಶರ್ಮಾ ಅವರು ನಮಗೆ ಒದಗಿಸ್ತಾರೆ ಅಂತೇಳಿ ನಾವು ಅವರ ಪರವಾಗಿ ಇವತ್ತಿನ ದಿವಸ ಮತಯಾಚನೆಯನ್ನು ಮಾಡಬೇಕು ಅಂಥೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮತ್ತಿನ್ನು ಈ ಭಾನುಪ್ರಕಾಶ್ ಶರ್ಮಾ ಅವರ ಬಗ್ಗೆ ನಾವು ಹೇಳೋದಂತಾದರೆ, ಅವರು ಅನೇಕ ದೊಡ್ಡ ದೊಡ್ಡ ಯಾಗಗಳನ್ನು ಮಾಡಿರ್ಬೋದು, ಅಥವಾ ನಮ್ಮ ಸಂಘಟನೆಯಲ್ಲಿ ಉತ್ತಮವಾದಂಥ ಒಂದು ಅವ್ರದ್ದು ಪಾತ್ರವನ್ನು, ಸಕ್ರಿಯವಾದಂಥ ಪಾತ್ರವನ್ನು ವಹಿಸಿದ್ದಾರೆ. ಮತ್ತು ಅನೇಕ ದೇಶ ವಿದೇಶಗಳಲ್ಲಿ ಹೋಗಿ ಅವರು ಈ ಪುರೋಹಿತರಿಗೆ ಏನು ಮಾಡಬೇಕು ಎಂಬತಕ್ಕಂಥ ಒಂದು ವಿಚಾರವನ್ನು ತಿಳಿದುಕೊಂಡು ಬಂದಿದ್ದಾರೆ. ಹೀಗಾಗಿ ಅವರಿಗೆ ನಾವು ಉತ್ತಮವಾದಂಥ ಒಂದು ಸ್ಥಾನವನ್ನು ಕೊಡೋಣ ಅಂತೇಳಿ
ಈ ಕಾರ್ಯಕ್ರಮವನ್ನು ಆಯೋಜಿಸಿದೆ. 1450 ಹೋಟೆಲ್ಗಳಿದೆ. ಮೊದಲು ಅವ್ರು ಪರಿಚಯ ಮಾಡಿಕೊಂಡು ಅವ್ರು ಯಾರು ಏನು ಸ್ವಲ್ಪ ಹೆಸರು ಹೇಳ್ತಾರೆ ಪರಿಚಯ. ಕರ್ನಾಟಕ ಬ್ರಾಹ್ಮಣ ಅರ್ಚಕ ಮತ್ತು ಪುರೋಹಿತ ಪರಿಷತ್ತಿನ ಹಾವೇರಿ ಜಿಲ್ಲಾ ಅಧ್ಯಕ್ಷ. ವೇದಿಕೆ ಮೇಲೆ ಸರ್ ಹೆಸರು ಹೇಳಿದ್ರಿ, ಅದನ್ನು ಬಿಟ್ಟು ಉಳಿದಂತ ನಿಮ್ಮ ಕಾರ್ಯಕ್ರಮ ಸಮಿತಿ ಸರ್ ಹೆಸರು ವೇದ ಬ್ರಹ್ಮಶ್ರೀ ವಸಂತ ಮಾಧವ ರಾಜಪುರೋಹಿತ್ ಅಂತ ಹೇಳಿ ಜಿಲ್ಲಾ ಖಜಾಂಚಿ ಇದ್ದಾರೆ. ವಸಂತ ಮಾಧವ ರಾಜಪುರೋಹಿತ್. ರಾಜಪುರೋಹಿತ್. ಅದೇ ರೀತಿಯಾಗಿ ರಾಣೆಬೆನ್ನೂರು ತಾಲೂಕಿನ ಅಧ್ಯಕ್ಷರು ಆಗಮಿಸಿದ್ದಾರೆ. ವೇದ ಬ್ರಹ್ಮಶ್ರೀ ಸುಬ್ರಹ್ಮಣ್ಯ ದೀಕ್ಷಿತ್ ಅಂತ ಹೇಳಿ ಅವರು ರಾಣೆಬೆನ್ನೂರು ತಾಲೂಕಿನ ಅಧ್ಯಕ್ಷರು, ಅರ್ಚಕ ಮತ್ತು ಪುರೋಹಿತ ಪರಿಷತ್ತಿನ ಅಧ್ಯಕ್ಷರು. ಅದೇ ರೀತಿಯಾಗಿ ರಾಣೆಬೆನ್ನೂರು ತಾಲೂಕಿನ ಕಾರ್ಯದರ್ಶಿಗಳಾದಂಥ ವೇದ ಬ್ರಹ್ಮಶ್ರೀ ಮಾಲ್ತೇಶ್ ನಾಡಿಗೇರ್ ಅವರು ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ಹಾಂಗಲ್ ತಾಲೂಕಿನ ಸದಸ್ಯರಾದಂಥ ವಿನಾಯಕ ಬಂಕನಾಳ್ ಅವರು, ಅದೇ ರೀತಿಯಾಗಿ ವಿನಾಯಕ ಬಂಕನಾಳ್, ಬ್ಯಾಡಗಿ ತಾಲೂಕಿನ ಪ್ರತಿನಿಧಿಗಳಾಗಿ ಶ್ರೀಯುತ ವೇದಬ್ರಹ್ಮಶ್ರೀ ವಿಕ್ರಮ್ ಜೋಶಿ ಅಂತ ಹೇಳಿ, ಹಿರೇಕೆರೂರು ತಾಲೂಕಿನ ಪ್ರತಿನಿಧಿಗಳಾಗಿ ವೇದಬ್ರಹ್ಮಶ್ರೀ ಶ್ರೀಪಾದ್ ದೀಕ್ಷಿತ್ ಅಂತ ಹೇಳಿ, ಇನ್ನೂ 2-3 ತಾಲೂಕುಗಳು ಬರಬೇಕಾಗಿತ್ತು. 50ನೇ ವರ್ಷದ ಕಾರ್ಯಕ್ರಮವನ್ನು ರಾಜ್ಯದಲ್ಲಿ ಅತ್ಯುತ್ತಮವಾಗಿ ನಡೆಸಿದರು. ಆ ಕಾರ್ಯಕ್ರಮದಲ್ಲಿ ಈ ಪಕ್ಕದಲ್ಲೇ ಇರತಕ್ಕಂಥ ಅಗಡಿ ಆನಂದವರದ ನಮ್ಮ ಪಾಠಶಾಲೆಯ ಗುರುಗಳಾದಂಥ ವೇದಬ್ರಹ್ಮಶ್ರೀ ಶಂಕರ ಭಟ್ ಜೋಶಿ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟರು. ಬ್ರಹ್ಮತೇಜ ಎನ್ನತಕ್ಕಂಥ ಪ್ರಶಸ್ತಿಯನ್ನು ಕೊಟ್ಟು ಅವರಿಗೆ ಗೌರವಿಸಿದರು. ಹೀಗೆ ರಾಜ್ಯದಲ್ಲಿ ಇರತಕ್ಕಂಥ ಅನೇಕ ಗಣ್ಯ ವ್ಯಕ್ತಿಗಳನ್ನು ಆರಿಸಿ ಅವರಿಗೆ ಗೌರವವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಇವರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವರಿಗೆ ನಾವು ಮೊತ್ತವನ್ನು ಕೊಡಬೇಕು ಇರತಕ್ಕಂಥ ವಿಚಾರ. ವೋಟಿಂಗು ಹಾವೇರಿ ಜಿಲ್ಲೆದ್ದು ರಾಣೆಬೆನ್ನೂರು ತಾಲೂಕು ಒಳಗಡೆ, ಹಾವೇರಿ ಜಿಲ್ಲೆಗೆ ಇಬ್ಬರು ಅಭ್ಯರ್ಥಿ ಇದ್ದಾರೆ. ಜಿಲ್ಲೆ ಪ್ರತಿನಿಧಿ